ಸೊ ಇದು RCCಗೆ ಏನು ವಾಟರ್ ಲೀಕೇಜ್ ಇರುತ್ತೆ ಅದ್ರ ಬಗ್ಗೆ ಲಾಸ್ಟ್ ವೀಡಿಯೋ ಏನು ಮಾಡಿದ್ದೆ, ಅದರಲ್ಲಿ ಕ್ಲೀನಿಂಗ್ ಮಾಡೋದ್ರ ಬಗ್ಗೆ ವೀಡಿಯೋ ಹಾಕಿದ್ದೆ ನಾನು. ಸೊ ಇವಾಗ ಇವರು ಡ್ಯಾಮ್ ಪ್ರೂಫಿಂಗ್ ಹೆಂಗೆ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಅಣ್ಣ ಫಸ್ಟ್ ಯಾವ ಥರ ಇದು ಮೆಜರ್ಮೆಂಟ್ಸ್? ಹಾಂ, ಇವರು ಮೇಸ್ತ್ರಿ ಇದ್ದಾರೆ. ನಿಮ್ಮ ಹೆಸರಣ್ಣ? ಲಿಯಾಸ್. ಓಕೆ, ಯಾವ ನಿಮ್ಮದು? ನಮ್ಮದು ಶಿಕಾರಿಪುರ ಸರ್. ಹಾಂ, ಓಕೆ. ಇದು ಶಿಕಾರಿಪುರದಲ್ಲಿ ಇದ್ದೀರಾ? ಸರಿ ಸರಿ. ಇದು ಏನು ವರ್ಕ್ ಮಾಡೋದು ಇದರಲ್ಲಿ ಇವಾಗ ನೀವು ನೀರು ಲೀಕೇಜ್ ನೀರೋದಕ್ಕೆ? ನೀರು ಲೀಕೇಜಿಗೆ ಡ್ಯಾಮ್ ಪ್ರೂಫ್ ಮಾಡ್ತೀವಿ. ಹಾಂ, ಇದು ಕ್ರ್ಯಾಕ್, ಸಣ್ಣ ಪುಟ್ಟ ಕ್ರ್ಯಾಕ್ ಇದ್ರೆ ಲೀಕೇಜಿಗೆ ಇದೆ. ಓಕೆ. ಡ್ಯಾಮ್ ಬ್ಲ್ಯಾಕ್ ಅಪ್ಲೈ ಮಾಡ್ಕೊಂಡ್ವಿ ಫಸ್ಟು. ಇದೆಂತ ಏನಿದು? ಡ್ಯಾಮ್ ಬ್ಲಾಕ್ ಅಲ್ಲ? ಡ್ಯಾಮ್ ಬ್ಲ್ಯಾಕ್ 2K ಅಂತ. ಓಕೆ, ಏಷ್ಯನ್ ಪೇಂಟಿಂದು. ಓಕೆ. ಹಾಂ ಹಾಂ, ಡ್ಯಾಮ್ ಬ್ಲ್ಯಾಕ್ 2K ಅಂತ ಇದು ಅಪ್ಲೈ ಮಾಡ್ಕೊಂತೀವಿ. ಅಪ್ಲೈ ಮಾಡಿ ಇದ್ರ ಮೇಲೆ ಡ್ಯಾಮ್ ಪ್ರೂಫ್ ಹೊಡಿತೀವಿ. ಓಕೆ, ಇದು ಬ್ಲಾಕ್ ಮಾಡೋದು ಏನಕ್ಕೆ? ಎಲ್ಲ ಕಡೆಗೂ ಮಾಡಬೇಕಾ ಅಥವಾ ಯಾವ ಥರ? ಸಣ್ಣ ಪುಟ್ಟ ಕ್ರ್ಯಾಕ್ ಇದ್ರೆ ಅದಕ್ಕೆ ಡ್ಯಾಮ್ ಬ್ಲ್ಯಾಕ್ ಮಾಡ್ಕೊಂತೀವಿ. ಸಣ್ಣ ಪುಟ್ಟ ಕ್ರಾಕ್ ಕಡೆಗೆ ಇಲ್ಲಿ ಹೆಂಗೆ ಕಾಣಿಸ್ತಲ್ಲ ಈ ಥರ ಕ್ರಾಕ್ಸ್ಗಳಿದ್ರೆ ಮಾತ್ರ. ಓಕೆ ಓಕೆ. ಅದು ದೊಡ್ಡದು ಮಾಡಿದಿರಲ್ಲ ಈಗ, ಅದು ಇದೇ ಥರ ಇರೋದನ್ನ? ಹಾಂ, ಅದಕ್ಕೆ ದೊಡ್ಡದಕ್ಕೆ ವಾಟರ್ ಪ್ರೂಫಿಂಗ್ ಮಾಡ್ಕೊಂಡಿದ್ದೀವಿ. ಹಾಂ ಹಾಂ, ಅಡಿಷನಲ್ ಮಾಡ್ಕೊಂಡು. ಓಕೆ. ಈಗ ಅಲ್ಲ, ಈಗ ಇದನ್ನೇ ಕಲ್ಸಿ ಹಚ್ಚಿರೋದೆ ನೀವು? ಏನು ಯಾವ ಥರ ಇದೇನೇನಿರುತ್ತೆ ಒಂದು ಸ್ವಲ್ಪ ತೋರಿಸ್ರಿ ಇದರಲ್ಲಿ. ಇದರಲ್ಲಿ ಲಿಕ್ವಿಡ್ ಬರುತ್ತೆ ಸರ್. ಓಕೆ. ಇದು ಟೋಟಲ್ 3 kg. ಹಾಂ ಹಾಂ ಹಾಂ. 1 kg ಲಿಕ್ವಿಡ್ ಇರುತ್ತೆ. ಓಕೆ. 2 kg ಪೌಡರ್ ಇರುತ್ತೆ ಸರ್. ಸೊ ಈ ಎರಡನ್ನು ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ತಾ ಹೋಗಿ ಬ್ರಷಲ್ಲಿ. ಅಂದರೆ ಏನು ಅದನ್ನೇನು ಚಿಪ್ಪಿಂಗ್ ಮಾಡ್ಕೋಬೇಕಂದ್ರೆ ಒಡೆದು ತೆಗಿಬೇಕಾ? ಚಿಪ್ಪಿಂಗ್ ಮಾಡ್ಕೊಂತ ಸರ್. ಚಿಕ್ಕ ಪುಟ್ಟ ಇದ್ರೆ ಡೈರೆಕ್ಟ್ ಅಪ್ಲೈ ಮಾಡಿದ್ರೆ ಆಯಿತು. ಸೊ ಇವಾಗ ಇದನ್ನು ಹಾಕಿರೋದು ಇಲ್ಲಿ ಏನು ಕ್ರಾಕ್ಸ್ ಕಾಣ್ತಿದ್ದಲ್ಲ, ಸೇಮ್ ಇದೇ ಥರ ಕ್ರಾಕ್ಸ್ ಕಡಿತಾನೆ ಬ್ರಷಲ್ಲಿ ಅಪ್ಲೈ ಮಾಡ್ತೀವಿ. ಓಕೆ. ಅದಾದಮೇಲೆ ನೆಕ್ಸ್ಟು ನೆಕ್ಸ್ಟ್ ಡ್ಯಾಮ್ ಪ್ರೂಫ್ ಮಾಡ್ತೀವಿ. ಡ್ಯಾಮ್ ಪ್ರೂಫ್ ಕಂಪ್ಲೀಟ್ ಇಡೀ ಎಲ್ಲ ಕ್ಲೀನ್ ಕಂಪ್ಲೀಟ್ ಏರಿಯಾಗೆ ಡ್ಯಾಮ್ ಪ್ರೂಫ್ ಹಾಕಬೇಕು. ಫಸ್ಟು ಹಿಂಗೆ ಉದ್ದ ಹೊಡಿತೀವಿ, ಆಮೇಲೆ ಮತ್ತೆ ಹಿಂಗೆ. ಓಕೆ, ಫಸ್ಟು ಒಂದ್ಸಲ ಹಿಂಗೆ ಅಡ್ಡ ಹೊಡೆದು ಆಮೇಲೆ ಮತ್ತೆ ಉದ್ದ ಹೊಡಿಬೇಕು. ಮತ್ತೆ ಅದ್ರ ಮೇಲೆ ಮತ್ತೆ ಅಡ್ಡ. ಹಾಂ ಹಾಂ ಹಾಂ. ಒಟ್ಟು 3 ಕೋಟಿಂಗ್ ಆಗಬೇಕು. ಅಂದರೆ ಒಂದೇ ದಿವಸ ಮಾಡೋದ ಯಾವ ಥರ ಇದು? ಸರ್ ಅದು ಫಸ್ಟ್ ಕೊಟ್ಟು ಮಿನಿಮಮ್ 6 ತಾಸು ಬಿಡಬೇಕು. ಓಕೆ, 6 ತಾಸು ಬಿಡಬೇಕು ಮಿನಿಮಮ್. ಮತ್ತು 1 ಡೇ ಬಿಟ್ಟು ನಡೀತಾ? 1 ಡೇ ಬಿಟ್ಟು ನಡೀತಿ ಅಂತ. ಓಕೆ. ಅದಾದಮೇಲೆ ಮತ್ತೆ ಉದ್ದ ಹೊಡಿಬೇಕು. ಹಾಂ, ಉದ್ದ ಹೊಡಿಬೇಕು. ಒಟ್ಟು ನಾವು ನೀರು ಅಪ್ಲೈ ಮಾಡ್ಕೊತೀವಿ. ಹಾಂ ಹಾಂ ಹಾಂ. ಸೆಕೆಂಡ್ ಕೋಟ್ ಥರ್ಡ್ ಕೋಟಿಗೆ ನೀರು ಜಾಸ್ತಿ ಅಪ್ಲೈ ಮಾಡ್ಕೊಂಡಿದ್ವಿ. ಓಕೆ. ನಿಮ್ಮದು ಮೊಬೈಲ್ ನಂಬರ್ ಇದ್ದರೆ ಹೇಳಿ. 80 50 40 93. ಸರಿ ಸರ್, ನಿಮ್ಮದು ಏನಾರು ವರ್ಕ್ ಇದ್ದರೆ ಯಾರು ಕಾಲ್ ಮಾಡಿದರೆ ಅವ್ರಿಗೆ ರೆಸ್ಪಾನ್ಸ್ ಮಾಡಿ. ಈಗ ಎಷ್ಟು ತೊಗೊತೀರಾ ಒಂದು RCCಗೆ ಸ್ಕ್ವೇರ್ ಫೀಟ್ ಲೆಕ್ಕನ ಯಾವ ಥರ? ವಾಶ್ ಮಾಡಿ ಇಂಥ ಕ್ರ್ಯಾಕ್ ಎಲ್ಲ ತುಂಬ್ಕೊಂಡು ತಗೊಳಕ್ಕೆ ನಾವು 550 ರೂಪಾಯಿ ಚದರ. 550 ರೂಪಾಯಿ ಚದರ. ಅಂದರೆ ಈ ಥರ ಮಷೀನಲ್ಲಿ ವಾಶ್ ಮಾಡ್ತೀರಾ? ಸೊ ಇವಾಗ ಇವರೇ ವಾಶ್ ಮಾಡಿಕೊಟ್ಟಿದ್ದಾರೆ. ಓನರ್ ಕೊಡಬೇಕು. ಹಾಂ ಹಾಂ ಹಾಂ. ಅದೆಷ್ಟಿರುತ್ತೆ ಬಾಡಿಗೆ ಎಲ್ಲ? ಅದು ಡೈಲಿ 1500 ರೂಪಾಯಿ. 1500 ರೂಪಾಯಿ ಒಂದು ದಿವಸಕ್ಕೆ. 1500 ರೂಪಾಯಿ. ಎಷ್ಟು ದಿವಸ ಬೇಕಾಗುತ್ತೆ? ಒಂದು ದಿವಸ ಸಾಕಾಗುತ್ತಾ? ಒಂದು ದಿವಸದಲ್ಲಿ ಕ್ಲಿಯರ್ ಆಗುತ್ತಾ? ಸೊ ಇವಾಗ ಈ ಥರ ಇದು ಬಂದುಬಿಟ್ಟು ಏನಿದು? ಇದು ಅಡಿಷನಲ್ ಸರ್. ಇದು ಅಡಿಷನಲ್ ಯೂಸ್ ಮಾಡ್ತಾರೆ. ನಾವು ದೊಡ್ಡ ಕ್ರ್ಯಾಕಿಗೆ ನಾವು ಯೂಸ್ ಮಾಡ್ತೀವಿ. ಓಕೆ ಓಕೆ. ಇಲ್ಲಿ ಹಾಕಿರೋದು ಅಡಿಷನಲ್. ಓಕೆ. ಈಗ ದೊಡ್ಡ ಕ್ರ್ಯಾಕಿಗೆಲ್ಲ ವಾಟರ್ ಪ್ರೂಫ್ ಯೂಸ್ ಮಾಡಿ, ಅದಾದಮೇಲೆ ಸಣ್ಣದಕ್ಕೆ ಮಾತ್ರ ಇದು ಡ್ಯಾಮ್ ಬ್ಲಾಕ್ ಅಪ್ಲೈ ಮಾಡ್ತೀವಿ ಇದ್ರ ಮೇಲೆ. ಹಾಂ ಹಾಂ ಹಾಂ. ಓಕೆ. ಸೊ ಇವರು ಈ ಮನೆ ಓನರು. ಓಕೆ. ಎಷ್ಟು ದಿವಸ ಬೇಕಾಗುತ್ತೆ ಅದು ವರ್ಕ್ ಕಂಪ್ಲೀಟ್ ಆಗೋದಕ್ಕೆ? ಇವತ್ತು ಎಲ್ಲ ನಾವು ಇದು ಮಾಡ್ಕೊಂಡ್ರೆ ನಾಳೆ ಒಂದು ಕೊಟ್ಟು ಡ್ಯಾಮ್ ಪ್ರೂಫ್ ಹೊಡೆದು ಬಿಡ್ತೀವಿ. ಡ್ಯಾಮ್ ಪ್ರೂಫ್ ಹೊಡೆದು ಹೊಡೆದು ಸಾಯಂಕಾಲ ಟೈಮ್ ಸಿಕ್ಕರೆ ಏನೋ ಮಳೆ ಏನೂ ಇಲ್ಲ ಅಂದರೆ ಡಬಲ್ ಕೋಟ್ ಮಾಡ್ತೀವಿ. ಇಲ್ಲ ಅಂದರೆ ಮಾರನೇ ದಿವಸಕ್ಕೆ. ಓಕೆ. ಎಷ್ಟು ವರ್ಷಕ್ಕೊಂದ್ಸಲ ಮಾಡಿಸ್ಬೇಕಿದ್ನ? ಸರ್ ಇದು ಮಿನಿಮಮ್ ಕಂಪ್ನಿಯಿಂದ 12 ವರ್ಷ ವಾರಂಟಿ ಕೊಡ್ತಾರೆ. 12 ವರ್ಷ ವಾರಂಟಿ ಒಂದಿದೆ, 10 ವರ್ಷದೊಂದು. ಓಕೆ. ಇದರಿಂದ ನಮಗೆ ಏನು ಫಾಯ್ದಾ, ಲಾಭ ಏನು ಅಂತ ಹೇಳಿದ್ರೆ ನಿಮಗೆ ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ಹಾಂ. ಮಿನಿಮಮ್ ನಿಮಗೆ ಈಗ 32 ಇದ್ರೆ ಮನೆ ಒಳಗೆ 24 ಡಿಗ್ರಿ ಟೆಂಪ್ರೇಚರ್ ನಿಮಗೆ ಕೋಲ್ಡ್ ಮಾಡುತ್ತೆ. ವೈಟ್ ಮಾಡಬೇಕು. ಓಕೆ. ಕಲರ್ ಮಾಡಿದ್ರೆ ಗ್ಯಾರಂಟಿ ಕಂಪ್ನಿಯವ್ರು ಕೊಡಂಗಿಲ್ಲ. ಓಕೆ. ಆಮೇಲೆ ಅದು ಬಿಟ್ಟು ಲೀಕೇಜ್ ಎಲ್ಲ ಸಣ್ಣ ಪುಟ್ಟ ಲೀಕೇಜ್ ಅವು ಇದ್ರೆ ಎಲ್ಲ ಸ್ಟಾಪ್ ಆಗುತ್ತೆ. ಟೋಟಲಿ ಬಂದು. ಓಕೆ. ನಿಮ್ದು ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದರಲ್ಲಿ? ಸರ್ ನಂದು 24 ವರ್ಷದ. 25ನೇ ವರ್ಷ ಇವಾಗ. ಓಕೆ. ಸರಿ ಸರ್, ಆಯ್ತು. ನಿಮ್ಗೆ ಏನಾರು ನಮ್ಮ ಸಬ್ಸ್ಕ್ರೈಬರ್ಸ್ ಏನಾರು ನಿಮಗೆ ಕಾಲ್ ಮಾಡಿ ಕೇಳಿದರೆ ಅಕಸ್ಮಾತ್ ನೀವು ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ, ರೆಸ್ಪಾನ್ಸ್ ಮಾಡಿ. ಥ್ಯಾಂಕ್ ಯು ಸರ್.